ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿಯನ್ನು ನೀಡುತ್ತದೆ. ಆಚಿ ಮೆಣಸಿನ ಪುಡಿ ಚಿಂದಿ ಉಡಾಯಿಸೋ ಖಾರ ಬಣ್ಣ ರುಚಿ. ಇನ್ನು ಈವರೆಗೆ ಎಷ್ಟು ಮನೆಗಳನ್ನ ಕೊಟ್ಟಿದ್ದೀರಿ ಅಂತ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮನೆ ಪಡೆದುಕೊಂಡವರು ಅರ್ಹರ ಅಥವಾ ಅನರ್ಹ ಫಲಾನುಭವಿಗಳ? ಎಷ್ಟು ಜನರಿಗೆ ನೀವು ಮನೆ ಕೊಟ್ಟಿದ್ದೀರಿ? ಇನ್ನು ಮನೆ ಪಡೆದುಕೊಂಡವರು ಅರ್ಹ ಫಲಾನುಭವಿಗಳ ಅಥವಾ ಅನರ್ಹ ಫಲಾನುಭವಿಗಳ ಅಂತ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದಾರೆ. ಮನೆ ಪಡೆದವರ ಪಟ್ಟಿಗಳನ್ನು ಬಿಡುಗಡೆ ಮಾಡಿ ಅಂತ ಮಂಡ್ಯದಲ್ಲಿ ವಿಪಕ್ಷ ನಾಯಕ ಅಶೋಕ್ ಅವರು ಆಗ್ರಹ ಮಾಡಿದ್ದಾರೆ. ಬಜೆಟ್ ಮಂಡನೆ ವೇಳೆ 12 ಲಕ್ಷ ಮನೆಗಳನ್ನು ಕಟ್ಟುವುದಾಗಿ ಹೇಳಿದ್ರಿ. ಅವರ ಮಾತಿನ ಪ್ರಕಾರ ಇಷ್ಟೊತ್ತಿಗಾಗಲೇ 6 ಲಕ್ಷ ಮನೆಗಳನ್ನು ನಿರ್ಮಾಣ ಮಾಡಬೇಕಾಗಿತ್ತು. ಈವರೆಗೆ 2.75 ಲಕ್ಷ ಮನೆಗಳನ್ನು ಮಾತ್ರ ಕಟ್ಟಲಾಗಿದೆ. 50% ಗುರಿಯನ್ನು ಕೂಡ ಕಾಂಗ್ರೆಸ್ ಸರ್ಕಾರ ತಲುಪೋದಕ್ಕಾಗಿಲ್ಲ. ವಸತಿ ಯೋಜನೆಯಲ್ಲಿ ಒಂದು ಮನೆ ಪಡೆಯೋದಕ್ಕೆ ಕಮಿಷನ್ ಕೊಡಬೇಕು. ಇದು ಕರ್ನಾಟಕವೇ ಬೆಚ್ಚಿ ಬೀಳುವಂತಹ ಹಗರಣ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾನು ಸರ್ಕಾರವನ್ನು ಕೇಳ್ತೀನಿ, ಈವರೆಗೂ ಎಷ್ಟು ಮನೆ ನೀಡಿದ್ದೀರಾ? 2 ವರ್ಷದಲ್ಲಿ ನಿಮ್ಮ ಸಾಧನೆ ಅದೇನೋ ಹೇಳ್ತಾ ಇದ್ದಲ್ಲ, ಹಿಂದಿನ ಸರ್ಕಾರ ಒಂದು ಮನೆ ಕೊಟ್ಟಿಲ್ಲ ಅಂತ. ಈವರೆಗೆ ಎಷ್ಟು ಮನೆ ಕೊಟ್ಟಿದ್ದೀರಾ? ಮನೆ ತಗೊಂಡವರು ಅರ್ಹರ ಅನರ್ಹರ ಪಟ್ಟಿಯನ್ನು ಬಿಡುಗಡೆ ಮಾಡಿ. ಲಂಚ ಕೊಟ್ಟು ಮನೆ ತಗೊಂಡವರ ಇಲ್ಲ ಬಡವರಿಗೆ ಮನೆ ಸಿಕ್ಕಿದೆಯಾ? ಇದು ಕನ್ಫರ್ಮ್ ಆಗಬೇಕಿತ್ತು ರಾಜ್ಯದ ಜನತೆಗೆ. ಲಂಚದ ಮನೆಯೇನ ಅದು ನಿಜವಾದಂಥ ಬಡವರ ಮನೆನ ಅದು ತೀರ್ಮಾನ ಆಗಬೇಕು. ಅದಕ್ಕೆ ಎಷ್ಟು ಮನೆಗಳು ಯಾರ್ಯಾರು ನೀಡಿದ್ದೀರಾ ಅಂತ ನೀವು ಪಟ್ಟಿಯನ್ನು ಬಿಡುಗಡೆ ಮಾಡಿ. ನೀವು 2024ರ ಫೆಬ್ರವರಿಯಲ್ಲಿ ಬಡ್ಜೆಟ್ ಮಂಡನೆ ಮಾಡಿದಾಗ 12 ಲಕ್ಷ ಮನೆ ಕಟ್ಕೊಡ್ತೀನಿ ಅಂತ ಹೇಳಿದ್ರಿ. 12 ಲ್ಯಾಕ್ಸ್ 12 ಲಕ್ಷ ಮನೆ ಕಟ್ತೀನಿ ಅಂತ ಹೇಳಿದ್ರಿ. ನನಗಿರೋಂಥ ಮಾಹಿತಿ ಪ್ರಕಾರ ಇದುವರೆಗೂ ಅವ್ರ ಮಾತಿನ ಪ್ರಕಾರ ಹೋದ್ರೇ ಇವತ್ತಿಗೆ 6 ಲಕ್ಷ ಮನೆ ನಿರ್ಮಾಣ ಆಗಬೇಕಾಯಿತು. 12 ಲಕ್ಷದಲ್ಲಿ ಇಷ್ಟೊತ್ತಿಗೆ 6 ಲಕ್ಷ ಮನೆ ನಿರ್ಮಾಣ ಆಗಬೇಕಾಯಿತು. ಆದರೆ ಕಳೆದ ಮಾರ್ಚ್ ಅಂತ್ಯದವರೆಗೆ 2.75 ಲಕ್ಷ ಮನೆ ಮಾತ್ರ ಆಗಿದೆ. ಅಂದರೆ 50ರಷ್ಟು ಗುರಿನೂ ಇಲ್ಲ, 25% ಆಗಿದೆ ಮನೆ ಕಟ್ಟೋದ್ರಲ್ಲಿ. 12 ಲಕ್ಷದಲ್ಲಿ 6 ಲಕ್ಷ ಆದರೂ ನಿರ್ಮಾಣ ಆಗಬೇಕಾಯಿತು, ಅದು ಆಗಿಲ್ಲ. 2.75 ಲಕ್ಷ ಮನೆ ಮಾತ್ರ ಕಟ್ಟಿದ್ದೀರಾ ನೀವು. ನಾನು ಹಿಂದೆನೇ ಹೇಳಿದ್ದೆ, ಬಡ್ಜೆಟ್ ಆದಾಗ ಮುಂದೆ ಕಾದಿದೆ ಮಾರಿ ಹಬ್ಬ ಅಂತ. ಮಾರಿ ಹಬ್ಬ ಮಾಡ್ತಾಯಿದ್ದಾರೆ, ಒಂದೊಂದೇ ತೆರಿಗೆಗಳನ್ನು ಹಾಕಿ ಬೆಲೆ ಏರಿಕೆಯನ್ನು ಮಾಡಿ 5 ಗ್ಯಾರಂಟಿಗೆ ಹಣ ಹೊಂದ್ಸೋಕ್ಕಾಗದೆ, ಆ ಗ್ಯಾರಂಟಿಯವ್ರಿಗೂ ಗ್ಯಾರಂಟಿ ಇಲ್ಲ ಈಗ ಹಣ. ಅವ್ರಿಗೆ 6 ತಿಂಗಳು ಯಾವಾಗ ಎಲೆಕ್ಷನ್ ಬರ್ತದೋ ನೋಡ್ತಾರೆ. ಜಿಲ್ಲಾ ಪಂಚಾಯಿತಿ, ಪಾರ್ಲಿಮೆಂಟು ಯಾವ್ಯಾವ ಎಲೆಕ್ಷನ್ ಬರ್ತದೋ ಆ ಎಲೆಕ್ಷನ್ ಮುಂಚೆ ಬಿಡುಗಡೆ ಮಾಡೋದು. 6 ತಿಂಗಳು 3